ಎಲ್ಲವೂ ನಾರ್ದರ್ನ್ ಬ್ರಾಹ್ಮಿಯಿಂದ ಉತ್ತರ ಭಾರತದ ಲಿಪಿಗಳು ಹುಟ್ಕೊಳ್ತವೆ. ಸದರ್ನ್ ಬ್ರಾಹ್ಮಿಯಿಂದ ದಕ್ಷಿಣ ಬ್ರಾಹ್ಮಿ ಲಿಪಿಯಿಂದ ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಎಲ್ಲ ಲಿಪಿಗಳು ಹುಟ್ಕೊಂಡಿರ್ತಕ್ಕಂಥ ಮೂಲ ಲಿಪಿ ಇದು. ಸೊ ಈ ಲಿಪಿ ಮತ್ತು ಪ್ರಾಕೃತ ಭಾಷೆಯಲ್ಲಿದೆ. ಅಂದರೆ ಇದರ ಅರ್ಥ ಕ್ರಿಸ್ತಪೂರ್ವ 3300ರಲ್ಲಿ, ಅಂದರೆ ಇಲ್ಲಿಂದ 2300 ವರ್ಷಗಳ ಹಿಂದೆ ಈ ಭಾಗದಲ್ಲಿ ಇನ್ನೂ ಕನ್ನಡ ಇರಲಿಲ್ಲ, ಕನ್ನಡ ಭಾಷೆ ಇರಲಿಲ್ಲ. ಆವಾಗ ಇಲ್ಲಿರ್ತಕ್ಕಂಥ ಜನ ಪ್ರಾಕೃತವನ್ನು ಮಾತಾಡ್ತಿದ್ರು ಅಂತ ಅರ್ಥ. ಅಂದರೆ ಜನಸಾಮಾನ್ಯರಿಗಾಗಿ ಅವನು ಅಶೋಕ ಶಾಸನ ಹಾಕ್ಸಿರೋದ್ರಿಂದ ಜನಸಾಮಾನ್ಯ ಅರ್ಥ ಆಗಬೇಕಾದ್ರೆ ಪ್ರಾಕೃತ ಭಾಷೆ ಮಾತಾಡ್ತಾಯಿದ್ರು ಮತ್ತು ಅವರಿಗೆ ಬ್ರಾಹ್ಮಿ ಲಿಪಿ ಅರ್ಥ ಆಗ್ತಿತ್ತು ಅಂತಕ್ಕಂಥದ್ದು. ಸೊ ಈ ಶಾಸನದ ವಿಷಯ ನಾ ಈಗಾಗಲೇ ಹೇಳಿದ ಹಾಗೆ ಎಲ್ಲರೂ ಧರ್ಮ ಮಾರ್ಗದಲ್ಲಿ ನಡಿಬೇಕು ಅಂತಕ್ಕಂಥ ಧರ್ಮದ ಸಂಘದಲ್ಲಿ ನಾನು ಸೇರಿದ್ದೇನೆ 2 ವರ್ಷಗಳ ಹಿಂದೆ. ಸಂಘದಿಂದ ಸೇರಿದ ನನ್ನಲ್ಲಿ ಸಾಕಷ್ಟು ಪರಿವರ್ತನೆ ಬದಲಾವಣೆಗಳಾಗಿವೆ. ಅದನ್ನು ಪ್ರತಿಯೊಬ್ಬರು ಕೂಡ ಈ ನಮ್ಮ ಜಂಬೂ ಖಂಡ ಅಂತ ವಿಶೇಷ ಶಬ್ದ ಬರುತ್ತೆ, ಭಾರತಕ್ಕೆ ಜಂಬೂ ಖಂಡ ಅಂತ ಬಳಸಿದ್ದಾನೆ. ಜಂಬೂ ಖಂಡದಲ್ಲಿ ಜನರ ಪರಿವರ್ತನೆ ಆಗ್ತದೆ, ಮಾನಸಿಕ ಪರಿವರ್ತನೆ ಆಗ್ತದೆ ಧರ್ಮ ಮಾರ್ಗದಲ್ಲಿ ನಡೆದರೆ. ಅದನ್ನು ಯಾರು ಬೇಕಾದರೂ ಮಾಡ್ಬೋದು, ಶ್ರೀಮಂತ ಬಡವ ವರ್ಗ ಅಂತ ಏನಿಲ್ಲ, ಎಲ್ಲರೂ ಕೂಡ ಧರ್ಮ ಮಾರ್ಗದಲ್ಲಿ ನಡಿಬೋದು. ಆ ಥರ ನಡೀರಿ ಅಂಥೇಳಿ ಅವನು ಕೆಲವು ಸಂದೇಶಗಳನ್ನು ಈ ಶಾಸನದ ಮೂಲಕ ಹಾಕಿಸಿದ್ದಾನೆ ಹೇಳ್ತಕ್ಕಂಥದ್ದು. ಇದನ್ನು ಮೊಟ್ಟ ಮೊದಲಿಗೆ ಕೊಪ್ಪಳದ ಇತಿಹಾಸಕಾರರಾಗಿರ್ತಕ್ಕಂಥ ನಾಭಾ ಶಾಸ್ತ್ರಿ ಅನ್ನೋರು ಇದನ್ನು ನೋಡ್ತಾರೆ. ನೋಡಿ ಇದನ್ನು ವರದಿ ಮಾಡ್ತಾರೆ ಹೈದರಾಬಾದ್ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟಿಗೆ. ಹಾಗೆ ಎಸ್ದಾನಿ ಅಂತಕ್ಕಂಥವ್ರು ಬಂದು ಇದನ್ನು ಓದಿ ಇದನ್ನು ರಿಪೋರ್ಟ್ ಮಾಡ್ತಾರೆ. ಹುಲ್ಸ್ ಅಂತೇಳಿ, ಡಾಕ್ಟರ್ ಹುಲ್ಸ್ ಅಂತೇಳಿ ಅವರು ಭಾರತದ ಎಲ್ಲ ಅಶೋಕನ ಶಾಸನಗಳ ಬಗ್ಗೆ ದೊಡ್ಡ ಗ್ರಂಥ ಬರೆದಾರೆ, ಎಪಿಗ್ರಫಿಕಾ ಅಶೋಕ ಅಂಥೇಳಿ, ಅಶೋಕನ ಶಾಸನಗಳನ್ನು. ಹಾಗೆ ಅವರು ಅದನ್ನು ಪ್ರಕಟ ಆಗಿದೆ. ಇದು ನಮ್ಮ ಭಾರತದ ಮೊದಲು ಒಂದು ಸಪ್ರೇಟ್ ಸಂಪುಟ, ಹೈದರಾಬಾದ್ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ಲಿಂದ ಒಂದು ಸಪ್ರೇಟ್ ಸಂಪುಟ ಕೊಪ್ಪಳದ ಶಾಸನಗಳು ಅಂತ ಪ್ರಕಟ ಆಗಿದೆ. ಅದಾದ ಮೇಲೆ ಭಾರತದ ಅಶೋಕನ ಶಾಸನಗಳು, ಇನ್ಸ್ಕ್ರಿಪ್ಷನ್ಸ್ ಆಫ್ ಅಶೋಕ, ಎಡಿಕ್ಟ್ಸ್ ಆಫ್ ಅಶೋಕ ಅಂತ ಕರೀತಾರೆ. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಶಾಸನ ಪರಂಪರೆಯಲ್ಲಿ ಅಶೋಕನುಗಳಿಗೆ ಮಾತ್ರ ಎಡಿಕ್ಟ್ಸ್ ಅಂತ ಕರೀತಾರೆ. ನಂತರದ ಎಲ್ಲ ಶಾತವಾಹನರ ನಂತರ ಎಲ್ಲ ವಿಜಯನಗರ ಪಾಳೆಗಾರ ಕಾಲಕ್ಕೆ ಶಾಸನ ಅಂತ ಕರೀತಾರೆ. ಇದಕ್ಕೆ ಮಾತ್ರ ಎಡಿಕ್ಟ್ಸ್ ಅಂತ ಕರೀತಾರೆ. ಯಾಕೆ ಡಿಫ್ರೆನ್ಸ್ ಇದಕ್ಕೆ ಮಾತ್ರ, ಯಾಕೆ ಅಶೋಕನ ಇನ್ಸ್ಕ್ರಿಪ್ಷನ್ ಅಂತ ಹೇಳ್ಬಾರ್ದು, ಅಶೋಕನ್ ಎಡಿಕ್ಟ್ಸ್ ಅಂತೇಳಿ ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕು. ಅಂದರೆ ರಾಜಾಜ್ಞೆಗಳಿವು, ಇದರಲ್ಲಿ ಯಾವುದೇ ದಾನ ಧರ್ಮಕ್ಕೆ ಸಂಬಂಧಪಟ್ಟಿಲ್ಲ, ರಾಜನ ಆರ್ಡರ್ಗಳು, ಡೈರೆಕ್ಟ್ ಆರ್ಡರ್ಸ್ ಇರುವುದರಿಂದ ರಾಯಲ್ ಎಡಿಕ್ಟ್ಸ್ ಅಂತ ಕರೀತಾರೆ. ಉಳಿಕೆದು ಎಲ್ಲವೂ ಕೂಡ ಇನ್ಸ್ಕ್ರಿಪ್ಷನ್ಸ್ ಶಾಸನ. ಯಾಕಂದರೆ ಅವು ದಾನ ಧರ್ಮಕ್ಕೆ ಸಂಬಂಧಪಟ್ಟ, ನಿರ್ಮಾಣಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಹೇಳ್ತವೆ. ಹೀಗಾಗಿ ನಮ್ಮ ಜಗತ್ತಿನ ಇತಿಹಾಸದಲ್ಲಿ ಅಶೋಕನ ಶಾಸನಗಳಿಗೆ ವಿಶೇಷ ಸ್ಥಾನಮಾನ ಇದೆ. ನಮ್ಮ ದೇಶದ ಮೊದಲ ದಾಖಲೆಗಳು, ನಮ್ಮ ಕರ್ನಾಟಕದ ಮೊದಲ ದಾಖಲೆಗಳು ಇದರಿಂದನೇ ಉಟ್ಕೊಂಡಿರ್ತಕ್ಕಂಥ. ಈಗ ಇಲ್ಲಿ ಸ್ಟಾರ್ಟಿಂಗೇ ಬರ್ತ ನೋಡಿ, ದೇವಾನಂ ಪಿ ಎ ದಸೀನ ರಾಜ ಅಹತಿ ಅಂಥೇಳಿ ಸ್ಟಾರ್ಟ್ ಆಗುತ್ತೆ ಇದು. ಸೊ ಇದು ಅಕ್ಷರಗಳ ವಿನ್ಯಾಸ ಹೆಂಗೆ ಚೇಂಜ್ ಆಯಿತು ಅಂದರೆ, ಕನ್ನಡ ಲಿಪಿಗಳು ಹೆಂಗೆ ಉಟ್ಕೊಳ್ತೀವಿ ಅಂದರೆ ಬೈ ಮಿಸ್ಟೇಕ್ಸ್ ಅಂಥೇಳಿ, ತಪ್ಪಿನಿಂದ ಅಕ್ಷರಗಳು ಆಯಾ ಪ್ರದೇಶದಲ್ಲಿ